ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ಇವಳು ಮುಂದ್ರಿ, ಇವಳು ಏನೇ ಮುಂದ್ರಿ ಅಲ್ಲ, ಸಾರಿ ಸುಂದ್ರಿ ಇವಳು. ಅದು ಹೆಂಗೆ ಎಸ್ ಮಾಡ್ತೀನಿ ಹೇಳು, ಇವಳು ಸುಂದ್ರಿನಾ ಮುಂದ್ರಿನಾ ಅಂತ ಕನ್ಫ್ಯೂಸ್ ಅಲ್ಲ. ಇದು ಮುಖ ಫುಲ್ ವೈಟ್ ಇದೆ, ಅದಕ್ಕದು ಮುಂದ್ರಿ, ಈ ಸುಂದ್ರಿ. ಇನ್ನೊಂದು ನಂತರ ಐತೆ, ಅದು ಸುಂದ್ರ. ಮುಂದ್ರಿ ಗೈಸ್, ಇವಾಗ ತಾನೆ ನಮ್ಮ ಕಾರನ್ನ ವೀಲ್ ಅಲೈನ್ಮೆಂಟಿಗೆ ಮಾಡಿಸ್ಕೊಂಡು ಬರೋಣ ಅಂತ ಇನ್ನೊಂದು ಕಾರನ್ನು ತೆಗಿತಿದ್ವಿ. ಬಟ್ ನಮ್ಮ ಕಾರ್ ಸ್ಟಾರ್ಟೇ ಆಗಲಿಲ್ಲ, ಬ್ಯಾಟ್ರಿ ವೀಕ್ ಆಗಿಬಿಟ್ಟೈತೆ. ನಾವು ಕಾರ್ ಸ್ಟಾರ್ಟಿಂಗ್ ತಂದಾಗ್ಲಿಂದನೂ ನಮ್ಮಪ್ಪ ಬ್ಯಾಟ್ರಿ ಬೇರೆ ಚೇಂಜ್ ಏನೋ ಮಾಡಿಸಿರ್ಲಿಲ್ಲ. ಸೊ ಇವಾಗ ಕೈ ಕೊಡ್ತು. ಅದಕ್ಕೀಗ ನಾವಪ್ಪ ಟೆನ್ಷನ್ಗೆ ಸಿಗರೇಟ್ ಹೊಡಿತಾರೆ. ತಿಂಡಿ ಏನವ ಮಾಡ್ತೀಯಾ? ಗೈಸ್, ಇವತ್ತು ನಮ್ಮ ಶಿಯಾ ಪಾಪು ಬರುತ್ತೆ, ಅದಕ್ಕೆ ನಮ್ಮಮ್ಮ ಕಾಯ್ತಾವ್ರೆ ಅದ್ ಬರ್ಲಿ ಅಂತ. ಅದ್ ಬೇರೆ ನಾನು ಹಿಮಾಲಯನು ಸ್ಟಾರ್ಟ್ ಮಾಡೇ ಇಲ್ಲ ಗುರು. ಆಯ್ತು ಒಂದೂವರೆ ವಾರ ಆಗೈತೆ, ಹಿಮಾಲಯನು ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಹಂಗೆ ಎಲ್ಲಾದ್ರೂ ಸ್ವಲ್ಪ ಒಂದ್ ರೈಡ್ ಹೋಗ್ಬಿಟ್ಟು ಬರೋಣ. ಗೈಸ್, ಆಟೋ ಬಂತು. ನಮ್ಮ ಶಿಯಾ ಜೊತೆಗೆ ನಮ್ಮ ಗಾನವಿನುವ ಬಂದ್ಲು ಅನ್ಸುತ್ತೆ. ಎಸ್, ನಮ್ಮ ಗಾನವೀಗ ಕಾಲೇಜಿಗೆ ಈಗ ರೆಡಿ ಆಗೋಳೆ. ಇವಳನ್ ಬೇರೆ ಈಗ ಕಾಲೇಜ್ ಹೆಂಗ್ ಮಲ್ಗೈತೆ. ಗೈಸ್, ಇದು ನಮ್ಮ ಗಾನವಿದು ಕ್ಯಾನ್, ಇದು ಪ್ರೋಟೀನ್ ಶೇಕ್. ಗಾನ ಡೈಲಿ ಸಂಜೆ ಕುಡಿತಾಳೆ. ಸರಿ ಅಮ್ಮಮ್ಮ, ಬಾಯ್. ಎಲ್ಲಿಗೆ ಬಿಟ್ಟು ಬಂದೆ? ಇಲ್ಲ ಶಿಯಾ, ತಾಳಿ ಅಳ್ತೈತಿ ಇವಾಗ. ಈಗ ತಾನೇ ನಿದ್ದೆಲ್ಲಿ ಎದಳ್ತಲ್ಲ, ಅದಕ್ಕೆ ಅಳ್ತೈತಿ ಈಗ. ಏನವ ಯಾವ್ದವ ಟೆಸ್ಟು? ಸರಿ ಆಯ್ತು. ನೋಡಿ ದೊಡ್ಡಮ್ಮ ಫೋನು ಹೆಂಗಿಟ್ಟೈತೆ, ಹೋಗಿ ಕೊಡು ದೊಡ್ಡಮ್ಮ. ಗೈಸ್, ನಮ್ಮ ಗಾನವಿ ಓಡ್ತಾವಳೆ. ಕಾಲೇಜಿಗೆ ಲೇಟ್ ಆಗೈತೆ. ಎಷ್ಟು 9:30 ಕ್ಲಾಸ್ ಎದ್ದಿದ್ದು. ಇವಾಗ ನೋಡಿ ಟೈಮ್ 10 ನಿಮಿಷ ಲೇಟ್ ಆಗೈತೆ. ಗೈಸ್, ನಮ್ಮ ಶೀಂಗೆ ಐಸ್ ಕ್ರೀಮ್ ತಂದಿದ್ದೀನಿ. ಬೆಳಗ್ಗೆ ಅಳ್ತಿತ್ತಲ್ಲ, ಇವಾಗ ಸ್ವಲ್ಪ ಸಮಾಧಾನ ಆಗೈತಿ. ಈಗ ಹೆಂಗೈತಿ ಐಸ್ ಕ್ರೀಮು? ಹೇಳಲೇ. ಇಳಿಸ್ಲಾ? ತಿಂತೀರ ಕುತ್ಕೊಂಡು? ದುಡ್ಡು ಐತಿ ಇಲ್ಲಿ, ದುಡ್ಡು. ಯಾರ್ದು ದುಡ್ಡು? ನಿಂದ? ಯಾರ್ದು ದುಡ್ಡು? ಯಾರ್ದು? ತಾತ. ಮಾಮ ಕೊಟ್ಟಿದ್ದು. ಐಸ್ ಕ್ರೀಮ್ ಕಿತ್ಕತಿ ನಂಗಂದ್ರೆ ನನ್ ಮಾಮ ಯಾರು ಕೊಟ್ಟಿದ್ದೆ? ಯಾರು ಕೊಟ್ಟಿದ್ದು ದುಡ್ಡು? ಶಿಯಾ ನೋಡಿಲ್ಲ. ಶಿಯಾ ತಗೊಳ್ಳ ನಾನು ದುಡ್ಡು? ತಗೊಳ್ಳ ನಾನು? ಮಕ ನೋಡ್ತಿಲ್ಲ. ಬಂಗಾರಿ, ನಾನು ಯಾಕೆ ಅನ್ಕೋತೀನಿ. ಶಿಯಾ ಬರವಾ? ನೋಡಲ್ ತಲೆ ಹೆಂಗ್ ಬಗ್ಸೈತೆ ಹಂಗೆ. ತಾಳು ಬಾ, ತಗ. ಓಕೆ, ಸಿ ಅಲ್ಲಿ ಬೈಲ್. ಅಲ್ಲೇ ಸಿಗ್ತಾರ, ತಗೊಳ್ಳಿ. ತಗ ಅದನ್ನ. ಬ್ಯಾಡ್ ಗರ್ಲ್, ತಗ. ಇದು ಡಸ್ಟ್ಬಿನ್ನು, ಅದು ತಗೋದು. ಅದು ತಗ. ಬಾಯಿಲಿ ಹಾಕಿಲ್ಲಿ ಹಾಕ್. ಗುಡ್ ಗರ್ಲ್. ಬಾ, ಕೈ ತೊಳ್ಕ ಬಾಯಿಲಿ. ಬಾರವ ಇಲ್ಲಿ, ಹೆಜ್ಜವ ಕೈಯ. ನಿಧಾನ. ಗೈಸ್, ನಮ್ಮ ಶಿವಂಗೀಗ ಪೂರಿ ಖಾರ ಸುಮ್ಮನಿರ್ಲ. ಈಗ ನಮ್ಮ ಶಿವಂಗೀಗ ಪೂರಿ ಖಾರ ತಿನ್ಬೇಕು ಅಂತ ಅನ್ಸ್ತಂತೆ. ಅಂದ್ರೆ ಪೂರಿ ಖಾರ ಟೀಪ ಮೇಲೆ ಇತ್ತು, ಅದನ್ನ ನೋಡ್ಬಿಟ್ಟು ಇದನ್ನ ತೋರ್ಸಿದ್ಲು. ಹಾಕೊಡು ಅಂತ. ಬೇಕಾ ಪೂರಿ ಖಾರ? ತಗ ಶಿಯಾ,
ಏಯ್ ಚಾಕು ಮುಟ್ಬಾರ್ದು. ಏಯ್ ಔಷಧಿ ಇಡ್ತೀಯಾ? ಹಾಂ ಔಷಧಿ ಇಡ್ತೀಯ ಚಾಕನ್ನ ತಗ ಹೋಗ್ತೀನಿ. ಬೆಳಗ್ಗೆಯನ್ನು ನೋಡಿರಿ ನಮ್ಮ ಕಾರು ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಂತ ಸೆಲ್ಫಿ ತಗೋತಿರ್ಲಿಲ್ಲ. ಸೊ ಇವಾಗ ನಾವಪ್ಪ ಇದು ಮೆಕ್ಯಾನಿಕ್ ಹತ್ರಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದಿದ್ರು. ಅವರು ಬ್ಯಾಟ್ರಿ ತಂದಿದ್ರು. ಸೊ ಈಗ ಕಾರಿನೀಗ ಸ್ಟಾರ್ಟ್ ಮಾಡೋರೆ. ಒಂದು ಅರ್ಧ ಗಂಟೆ ಕಾರು ಹಂಗೆ ಆನಲ್ಲೇ ಇರಲಿ ಅಂತ ನಾವಪ್ಪ ಹೇಳಿದ್ರು. ಆದ್ರೂ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಗೈಸ್. ನಮ್ಮ ಕಾರಿಂದು ಸುಮಾರು ವರ್ಷ ಬೇರೆ ಆಗೈತಲ್ಲ ಗೈಸ್. ಮಕ್ಳಿಗೆ ಹಿಂಗೆ ಯಾರಾದ್ರೂ ದೋಸೆಗೆ ತುಪ್ಪ ಸಕ್ಕರೆ ಹಾಕಿ ಕೊಡ್ತಾರಾ ಹೇಳಿ? ತಿನ್ನೋದೇ ಅದಂತೆ. ಅದೇ ಸಣ್ಣ ಮಕ್ಳಿಂದನೇ ಅದು ಅಭ್ಯಾಸ ಮಾಡಿಸ್ಬಾರ್ದು. ಅವಾಗಲೇ ನೋಡಲ್ಲಿ ಬೇಡ ಅಂತೈತೆ, ಅದು ಬೇಡ ಅಂತೈತೆ. ಏನೋ ಅದು ಯಾವ ಸಾಂಬಾರು, ತಲೆಕಾಲು ಸಾಂಬಾರು ಮಾಡಿದ್ಯಾ, ಅದು ತಿನ್ಸ್ಬೇಕು ತಾನೆ ಮಕ್ಳುಗಳಿಗೆ. ಅದು ಸಣ್ಣ ಮಕ್ಳಿಂದ ರೂಢಿ ಮಾಡೋರು ಅದೊಂಥರ ತಿನ್ಸ್ಬೇಕು. ಈಗ ನೀನು ಇದನ್ನ ಈಗ ಹಠ ಮಾಡಿ ತಿನ್ಸಿಲ್ವಾಗ ತುಪ್ಪ ಸಕ್ಕರೆನ? ತಿಂತಾ ಇದ್ದಾಳೆ ಅಷ್ಟು ತಲೆಕಾಲು ಸಾಂಬಾರು ಮಕ್ಕಳು ತಿಂತಾವ. ಹ್ಞೂ ಅಮ್ಮ, ನೀನು ತಿಂದಲೇ ಒಂಚಾಡ್ತಿದ್ಯಾ ಬೆಳಗ್ಗೆಯಿಂದ. ಗೈಸ್ ಹಂಗೆ ಈ ತಲೆಕಾಲು ಸಾಂಬಾರು. ಗೈಸ್ ಅರ್ಧ ಗಂಟೆದ ನಂತರ ನಮ್ಮ ಕಾರು ಈಗ ಸ್ಟಾಪ್ ಆಗೈತೆ. ರೀಸ್ಟಾರ್ಟ್ ನೋ ಆರ್ ಕೀಸ್ ನೀಡೆಡ್. ಕೀ ಬೇಕು ಈಗ. ಮತ್ತೆ ಈಗ ಒಂದು ಅರ್ಧ ಗಂಟೆ ನಮ್ಮಪ್ಪ ಮತ್ತೆ ಸ್ಟಾರ್ಟ್ ಮಾಡಿಬಿಡು ಅಂತ ಹೇಳಿದ್ರು. ಸೊ ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡಿ ಬಿಡೋಣ. ಇವಾಗ ಬ್ಯಾಟ್ರಿ ಚಾರ್ಜ್ ಆಗಿದೆ. ಒಂದು ಸೌಂಡ್ ಬಂತಲ್ಲ ಈಗ ಡೆಡೆಡನ್ ಅಂತ, ಅದರಲ್ಲೇ ಗೊತ್ತಾಗುತ್ತೆ. ಆ ಸೌಂಡ್ ಸ್ವಲ್ಪ ವಾಲ್ಯೂಮು ಜಾಸ್ತಿ ಬರ್ತೈತೆ. ಅದೇನಾದ್ರು ಬ್ಯಾಟ್ರಿ ವೀಕ್ ಆಗಿದ್ರೆ ಆ ಸೌಂಡು ಸ್ವಲ್ಪ ಕಡಿಮೆ ಬರ್ತಿತ್ತು. ಶಿಯಾ ಏನು ತಿಂತಿದ್ಯಾ? ಐ ದೋಸೆ ಕಣೆ, ಅದು ಚಪಾತಿ ಅಲ್ಲ. ಏನದು? ದೋಸೆ. ದೋಸೆ ಗೈಸ್ ಇದೊಂದು ಹೇಳೋದು ಕಲ್ತ್ಬಿಟ್ಟೋಳ. ಏನು ಊಟ ಮಾಡಿದೆ? ಚಪಾತಿ. ಏನು ಊಟ ಮಾಡಿದೆ? ನೆನ್ನೆ ಏನು ತಿಂದೆ? ಬೆಳಗ್ಗೆ ಏನು ತಿಂದೆ? ಹಾಂ ಅಮ್ಮ ತಿನ್ಸ್ತಾ? ಏನು ತಿನ್ಸ್ತು? ಅದೇ ಅದೊಂದೇ ಹೇಳಕ್ ಬರೋದು, ಚಪಾತಿ ಚಪಾತಿ ಚಪಾತಿ. ಊಟ ಏನು ಮಾಡಿದೆ? ಚಪಾತಿ. ಗೈಸ್ ನಮ್ಮಮ್ಮ ಈಗ ನನಗೆ ಮೊಸರನ್ನ ಕೊಟ್ಟರಮ್ಮ. ನನಗೆ ಈಗ ಎಣ್ಣೆ ಹಚ್ಕೊಳಮ್ಮ. ಸಂಜೆಗೆ ಬೇರೆ ಫಂಕ್ಷನ್ ಐತಲ್ಲ, ಅಲ್ಲಿಗೆ ಬೇರೆ ಹೋಗಿ ಬರಬೇಕು. ಬಟ್ಟೆ ಯಾವ್ದು ಹಾಕೊಳ್ಳೆ? ವೈಟ್ ಆ್ಯಂಡ್ ವೈಟ್. ವೈಟ್ ಆ್ಯಂಡ್ ವೈಟು, ಜಾಕೆಟು, ಪ್ಯಾಂಟು, ಅಂಡರ್ವೇರು. ಗೈಸ್ ಈಗ ಫಂಕ್ಷನ್ಗೀಗ ರೆಡಿ ಆಗ್ತಿದ್ದೆ. ರೆಡಿ ಆಗೋಕ್ಕಿಂತ ಮುಂಚೆ ಫಸ್ಟು ಕಮೆಂಟ್ಸ್ಗಳು ಓದೋಣ ಅಂತ ಅನ್ಕೊಂಡೆ. ಏನಕ್ಕಂದ್ರೆ ಆ್ಯಕ್ಚುಲಿ ಏನು ಫಂಕ್ಷನ್ ಅಂತ ಹೇಳ್ತೀನಿ ತಡೀರಿ ಗೈಸ್. ಆ್ಯಕ್ಚುಲಿ ನಮ್ಮ ಸೀನಿಯರ್ದು ಮದುವೆ ಇದೆ. ಅಲ್ಲಿಗೀಗ ಹೋಗ್ಬೇಕು. ಸಂಜೆ ಒಂದು 6 ಗಂಟೆಗೆ ಹೋಗ್ಬೇಕು. ಬಟ್ ಅಲ್ಲಿಂದ ಬರೋದೇ ಸುಮಾರು ಹೊತ್ತಾಗುತ್ತೆ ಅಂತ ನಂಗೆ ಗೊತ್ತು. ಅದಕ್ಕೆ ಇವಾಗಲೇ ಕಮೆಂಟ್ಸನ್ನ ಓದೋಣ ಅಂತ ಅನ್ಕೊಂಡೆ. ಸೊ ಬನ್ನಿ ಗೈಸ್ ಓದೋಣ. ಬ್ರೋ ಚಾರ್ಲಿ ನೆನಪಿಗೆ ಮತ್ತೆ ಇನ್ನೊಂದು ತರೋ ಪ್ಲಾನ್ ಇಲ್ಲ ಬ್ರೋ. ನಮ್ಮನೇಲಿ ಬೇಡ ಅಂತ ಹೇಳ್ತಿದ್ದಾರೆ. ನಾನು ತರೋಣ ಅಂತ ಹೇಳಿದೆ, ಬಟ್ ನಮ್ಮಮ್ಮ ಬೇಡ, ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿದ್ರು. ಬ್ರೋ ಪ್ಲೀಸ್ ಚೇಂಜ್ ವ್ಲಾಗ್ ಸ್ಟೈಲ್ ಬಿಕಾಸ್ ಯುವರ್ ಫ್ಯಾಮಿಲಿ ನಾಟ್ ಸಪೋರ್ಟ್ ವ್ಲಾಗ್ಸ್ ಪ್ಲೀಸ್ ಪ್ರಾಪರ್ ಪ್ಲಾನ್ ಅಂತ ಹಾಕೋರೆ. ಆ ಥರ ಎಂಚೋದಿಲ್ಲ. ನನ್ನ ಫ್ಯಾಮಿಲಿ ನಾನು ಏನು ಮಾಡ್ತೀನಿ ಅಂದ್ರು ಅದಕ್ಕೆ ಜೈ ಸಪೋರ್ಟ್ ಮಾಡ್ತಾರೆ. ಬ್ರೋ ನಿಮ್ಮದು ತೋಟ ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಾ? ತೆಂಗಿನಕಾಯಿ ಸಿಪ್ಪೆ ಕೀಳ್ತಾ ಇದ್ದೀರಲ್ಲ ಅದಕ್ಕೆ ಕೇಳಿದೆ. ಇಲ್ಲ ಅದು ತೆಂಗಿನಕಾಯಿಗಳು ನಮ್ಮ ಅಜ್ಜಿ ಊರಿಂದ ತಗೊಂಡ್ ಬಂದಿದ್ದು. ಸೊ ನಮ್ಮ ತಾತ ಕೊಟ್ಕಳ್ಸಿದ್ರು ಸುಮಾರು. ಸೊ ಅಲ್ಲಿಂದದು ತೆಂಗಿನಕಾಯಿಗಳು. ಗೈಸ್ ಈಗ ಮದುವೆ ಫಂಕ್ಷನ್ನಿಗೆ ರಿಸೆಪ್ಷನ್ ಅನ್ಕೊಳ್ಳಿ. ಈ ವೈಟ್ ಪ್ಯಾಂಟು ಜೊತೆಗೆ ಇದೊಂದು ವೈಟ್ ಜಾಕೆಟ್ ಹಾಕತ್ತೀನಿ. ಚಲೋ ಗೈಸ್ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೆ. ಆದರೆ ಮಧ್ಯದಲ್ಲಿ ಎಲ್ಲೂ ವ್ಲಾಗ್ ಏನೂ ಮಾಡಲಿಲ್ಲ. ಏನಕ್ಕಂದ್ರೆ ಫ್ರೆಂಡ್ಸ್ ಎಲ್ಲರೂ ಫೋನ್ ಮಾಡ್ತಿದ್ರು. ಫ್ರೆಂಡ್ಸ್ ಅಂದರೆ ನಮ್ಮ ಸುಶಿ ಜೊತೆಗೆ ನಮ್ಮ ಹರ್ಷಿತಾ, ನಾವು 3 ಜನ ಹೋಗ್ತಿದ್ವಿ. ಜೊತೆಗೆ ಹರ್ಷಿತಾ ಅವ್ರ ಅಮ್ಮನೂ ಬರ್ತಿದ್ದಾರೆ. ಟೋಟಲ್ 4 ಜನ ಕಾರಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ವು. ಇಲ್ಲೇ ಹರ್ಷಿತಾ ಹೇಗಿದೆ ಸ್ನ್ಯಾಕ್ಸು? ಹೇಳ್ತೀಯಾ?
ಗೈಸ್ ಆ್ಯಕ್ಚುಲಿ ಇಲ್ಲಿ ನಮ್ಮ ಸೀನಿಯರ್ ಇನ್ನೂ ಬಂದಿರಲಿಲ್ಲ. ಮೋಸ್ಟ್ಲಿ ಗಂಡು ಹೆಣ್ಣು ಇನ್ನೂ ರೆಡಿ ಆಗ್ತಿದ್ರೆ ಏನೋ, ಅದಕ್ಕೆ ನಾವು ಇಲ್ಲೇ ಸ್ವಲ್ಪ ಹೊತ್ತು ಕೂತಿರೋಣ ಅಂತ ಅಂದ್ಕೊಂಡು ಅದು ಇದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಆ್ಯಕ್ಚುಲಿ ಸ್ಟೇಜ್ ಮೇಲೆ ಹೋಗಿ ಒಂದೊಂದು ಫೋಟೋ ಹೊಡ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು, ಆದರೆ ಗೊತ್ತಾಯಿತು ಟೈಮ್ ಬೇರೆ ಆಗುತ್ತೆ ಅಂತ, ಕತ್ಲೆ ಬೇರೆ ಆಗಿತ್ತು. ಸೊ ಅದಕ್ಕೆ ಬೇಗ ಊಟ ಮಾಡ್ಕೊಂಡು ಡೈರೆಕ್ಟು ಮನೆ ಕಡೆಗೆ ಹೋದ್ವು. ಆಂಟಿ ಇದು ಏನಿದು? ಇದು 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 ಅದು 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 ಪಾಲಾಕಿಂದ ರೋಲಾ? ನಾನೇನೋ ಫಿಶ್ ಗೀಶ್ ಏನಾರು ಹಾಕ್ಬಿಟ್ರು ಅನ್ಕೊಂಡು.